ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ 11 ಜನ ಮೃತಪಟ್ಟಂತೆ ಅಲ್ಲೊಂದು ಸುದ್ದಿಗೋಷ್ಠಿ ನಡೀತಾ ಇದೆ. ವೈದ್ಯಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಬರೋಣ. ಇದೊಂಥರ ಡಿಮಾರಲೈಸಿಂಗ್ ಇದು. ಇಷ್ಟ ನೆನ್ನೆನೂ ನಾನು ಅಷ್ಟೇ ನೆನ್ನೆ ರಾತ್ರಿ ನಾನು ಹೋಗಿದ್ದು ರಾತ್ರಿ 10 ಗಂಟೆ ಹಾಸ್ಪಿಟ್ಲಿಂದ ಹೋಗಿದ್ದು. ಅಷ್ಟೊಂದು ಪೇಷಂಟ್ಸು ಅಷ್ಟೊಂದು ಉತ್ತರ ನಮ್ಮ ಮೇಲಿದೆ. ವಿ ಆರ್ ಆಲ್ ವರ್ಕಿಂಗ್ ಓವರ್ ಟೈಮ್ ಆ್ಯಂಡ್ ಡಬಲ್ ಅವರ್ ಕೆಪಾಸಿಟಿ. ನಮ್ಗೆ ಎಷ್ಟು ಸಾಧ್ಯ ಒಬ್ಬ ವೈದ್ಯನಿಗೆ ಅದರ 2 ಪಟ್ಟು ನಾವು ಕೆಲಸ ಮಾಡಿದ್ದೀವಿ. ಈಗ ನಾನು ಜೂನ್ 1 ತಿಂಗಳು ಡೆತ್ತನ್ನು ನಾನು ಕೊಡ್ತೀನಿ. ಕೆಲವು ದಿವಸ 0 ಡೆತ್ಸು, ಕೆಲವು ದಿನ ಬರೀ 1 ಡೆತ್ತು, 2, 4 ಇದು ನಿನ್ನೆ ಒಂದೇ ದಿವಸ 11 ಡೆತ್ ಆಗಿರೋದು. ಅದರ್ವೈಸ್ ಜೂನ್ದು ಫುಲ್ ಡೇಟಾ ನಿಮಗೆ ನಾನು ಕೊಡ್ತೀನಿ, ಆಯಿತಾ. ದಿನವಹಿ ಇದು ಅಡ್ಮಿಷನ್ ಎಷ್ಟು, ಫಾರ್ ಎಕ್ಸಾಂಪಲ್ 63 ಜನ ಅಡ್ಮಿಟ್ ಆದರೆ 1 ಡೆತ್ ಆಗಿದೆ. ಸೊ ವಿಸಿಟ್ ಅಕ್ಸೆಪ್ಟಬಲ್ ಅಂದರೆ ನೀವೇ ಹೇಳಬೇಕು ನನಗೆ, ಆಯಿತಾ. ನನಗೆ ಪ್ರತಿಯೊಂದಕ್ಕೂ ಡೇಟಾ ಇದೆ, ಆಯಿತಾ. ಸೊ ನಿನ್ನೆ ಒಂದು ದಿವಸ ಲಿಟಲ್ ಅನ್ಯೂಷಲ್, ಅದು ನಮ್ಮ ದುರದೃಷ್ಟ. ನಿನ್ನೆನೇ ಈ ಪ್ರಾಬ್ಲಮ್ ಆಯಿತು. ಸೊ ಬಟ್ ವೈದ್ಯರು ಎಲ್ಲರೂ ಡ್ಯೂಟಿ ಮೇಲೆ ಇದ್ದರು. ಡಾಕ್ಟರ್ ಶ್ರೀನಿಧಿ ಅವರು ನಿನ್ನೆ ಕನ್ಸಲ್ಟೆಂಟ್ ಸೀನಿಯರ್ ಡಾಕ್ಟರ್ ಹೌದು. ಇಲ್ಲ, ಖಂಡಿತ ನಾನು ನಿಮಗೆ CCTV ತೋರಿಸ್ತೀನಿ. ಕ್ಯಾಶುಯಾಲಿಟಿನಲ್ಲಿ ಆ ಕ್ಯಾಶುಯಾಲಿಟಿ ಅಟ್ಯಾಚ್ ಆಗಿಯೇ ಪಕ್ಕ ಈ ಥರ ಒಂದು ರೂಮ್ ಇದೆ. ಅಲ್ಲಿ ಡಾಕ್ಟರ್ ಇರ್ತಾರಲ್ಲ, ಅವ್ರು ಮಲಗಿರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ನಾವು ಕೊಡಬೇಕಾಗತ್ತೆ, ಆಯಿತಾ. ರೌಂಡ್ ದ ಕ್ಲಾಕ್ ಅವರು ಡ್ಯೂಟಿ ಮಾಡೋಕ್ಕಾಗಲ್ಲ. ಕರೆದು ಕೂಡಲೇ ಬರ್ತಾರೆ, ಆಯಿತಾ. ಸೊ ಕರೆದು ಕೂಡಲೇ ಅಟೆಂಡ್ ಮಾಡಿಲ್ಲ ಅಂತ ಏನಾದ್ರು ನೀವು ಪ್ರೂವ್ ಮಾಡಿದ್ರೆ ಖಂಡಿತವಾಗಿ ನಾನು ಆ್ಯಕ್ಷನ್ ತಗೊಳ್ತೀನಿ. ಹೌದು, ಯಾಕಂದರೆ ನಾವು ಇಲ್ಲಿ ಬರ್ತಾ ಇರೋಂತಹ ಪೇಷಂಟ್ಗಳ ಸಂಖ್ಯೆಗೆ ಖಂಡಿತವಾಗಿ ವೈದ್ಯರ ಡಿಫಿಷಿಯನ್ಸಿ ಇದೆ. ಯಾಕಂದರೆ ನಾವು ರೌಂಡ್ ದ ಕ್ಲಾಕ್ ಇರೋ ವೈದ್ಯನ ಡಿಸ್ಟ್ರಿಬ್ಯೂಟ್ ಮಾಡಿ ಸರ್ವಿಸ್ ಕೊಡಬೇಕಾಗತ್ತೆ. ಪ್ರತಿದಿನ ರಾತ್ರಿ ನಾವು 3 ಜನ ಡಾಕ್ಟರ್ಸನ್ನು ಡ್ಯೂಟಿ ಮೇಲೆ ಎನಿ ಡೇ ನೀವು ಬಂದು ವೆರಿಫೈ ಮಾಡ್ಬೋದು. ಎನಿ ಟೈಮ್ 3 ಜನ ಡಾಕ್ಟರ್ಸ್ ಡ್ಯೂಟಿ ಮೇಲೆ ಇಲ್ಲಿದ್ದೇ ಇರ್ತಾರೆ. ಸೊ ಇನ್ನೂ ಹೆಚ್ಚಿನ ಡಾಕ್ಟರ್ಸ್ ಇದ್ದರೆ ಖಂಡಿತವಾಗಿ ನಾವು ಇನ್ನೂ ಒಳ್ಳೆ ಸರ್ವಿಸನ್ನು ಕೊಡ್ಬೋದು. ನಾವು ನಮ್ಮ ಇರೋ ಇತಿಮಿತಿಯಲ್ಲಿ ನಾವು ಮ್ಯಾಕ್ಸಿಮಮ್ ಕೇರ್ನ ಕೊಡ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೋಬೇಕು, ನಮ್ಮದು ರೆಫರಲ್ ಹಾಸ್ಪಿಟ್ಲು ಇಲ್ಲಿ ಬರೋರೆಲ್ಲ ತುಂಬ ಸೀರಿಯಸ್ ಪೇಷಂಟ್ಸು. ಆಮೇಲೆ ಎಲ್ಲ ಸೀರಿಯಸ್ ಕೇಸು ನಾವು ಒಂದು ಕಡೆ ಹಾಕ್ಕೊಂಡಿರ್ತೀವಿ. ಈಗ ICU 1 ಎಲ್ಲಿ ಡೆತ್ ಆಗ್ತಾ ಇದೆ, ನಮಗಿರೋ 5-6 ಫ್ಲೋರ್ ಪೇಷಂಟ್ಸಲ್ಲಿ ಮೋಸ್ಟ್ ಸೀರಿಯಸ್ ಪೇಷಂಟ್ಸ್ ವಿಲ್ ಬಿ ಇನ್ ICU 1 ಏರಿಯಾ. ಅಲ್ಲಿ ನಮಗೆ ಡೆತ್ ಕಾಣ್ತಾ ಇರೋದು, ಅಲ್ಲಿ ಕೂತಿರೋರಿಗೆ ಎಲ್ಲ ಸಾಯ್ತಾ ಇದ್ದಾರೆ, ಬರೋರು ಸಾಯ್ತಾ ಅಂತ ನಾವು ಕಾಣ್ತಾ ಇರುತ್ತೆ. ನಾವು ಯಾರು ಸಾಯ್ಬೋದು ಅಂತ ನಮ್ಗೆ ಅನುಮಾನ ಇರುತ್ತೆ, ಅವರನ್ನು ಮಾತ್ರ ಅಲ್ಲಿ ಹಾಕ್ಕೊಂಡಿರ್ತೀವಿ ನಾವು. ಹಾಗಾಗಿ ಅಲ್ಲಿ ತುಂಬ ಸಾವು ಕಾಣ್ತಾ ಇರುತ್ತೆ. ಬಟ್ ನೀವು ಡೇಟಾ ತೊಗೊಂಡು ನೋಡ್ಬೋದು ಎಷ್ಟು ಜನ ಪರ್ ಡೇ ಸತ್ರು ಅಂತ. ನಾನು ನಿಮಗೆ 10 ವರ್ಷದ ಡೇಟಾ ನಿಮಗೆ ನಾನು ಕೊಡ್ತೀನಿ, ಆಯಿತಾ. ಸೊ ಅದರಲ್ಲಿ ನನಗೆ ಈ ವರ್ಷದಲ್ಲೂ ಈ ತಿಂಗಳಲ್ಲೂ 3ರಿಂದ 6 ಡೆತ್ ಆಗಿದೆ ಪರ್ ಡೇ ಔಟ್ ಆಫ್ 60 ಅಡ್ಮಿಷನ್ಸ್. ಸೊ ಅದನ್ನು ನೀವು ನೋಡ್ಕೊಳ್ಬೋದು. ನೀವು ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ನಾವು ಮ್ಯಾಕ್ಸಿಮಮ್ ಕೇರ್ ಕೊಡ್ತಾ ಇದ್ದೀವಿ. ಕ್ಯಾಶುಯಾಲಿಟಿಲಿ ಇಷ್ಟು ಬೇಗ ಟ್ರೀಟ್ಮೆಂಟ್ ನಿಮಗೆಲ್ಲೂ ಸಿಕ್ಕೋದಿಲ್ಲ. 24 ಗಂಟೆ ಡಾಕ್ಟರ್ಸ್ ಕ್ಯಾಶುಯಾಲಿಟಿನಲ್ಲಿ ಇರ್ತಾರೆ. ನೀವು ಯಾವಾಗ ಬೇಕು ನಿಮ್ಮ ವೆರಿಫಿಕೇಷನ್ ನೀವು ಬಂದು ಮಾಡ್ಕೊಳ್ಬೋದು. CCTVಲಿ ನೀವು ನೋಡಬಹುದು. ಅದು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ನಮ್ಮ ಇತಿಮಿತಿನಲ್ಲಿ ಸರ್ಕಾರಿ ಆಸ್ಪತ್ರೆ ಸ್ವಲ್ಪ ಇತಿಮಿತಿ ಇರುತ್ತೆ, ಅದರಲ್ಲಿ ನಾವು ಮ್ಯಾಕ್ಸಿಮಮ್ ಕೇರನ್ನು ನಾವು ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟು ವರ್ಷ ನೀವೆಲ್ಲ ವಿಶ್ವಾಸ ಇಟ್ಟಿದ್ದೀರಿ, ಇನ್ನು ಮುಂದೆ ನಿಮ್ಮ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಡ್ತೀನಿ. ಮತ್ತು ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದ ಪೇಷಂಟು 70 ವರ್ಷದ ಪೇಷಂಟು. ಅವರು ಬೆಳಗ್ಗೆ 6 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿ ರಾತ್ರಿ 6 ಗಂಟೆಗೆ ಅವ್ರು 12 ಗಂಟೆ ಡಿಲೇ ಮಾಡಿದ್ದನ್ನು ಅವರು ಬಿಟ್ಟರು. ಅವರು ನಾವು ಹೇಳ್ತೀವಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಹಾರ್ಟ್ ಅಟ್ಯಾಕಲ್ಲಿ. ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಎದೇನೋ ಬಂದು ವಿತಿನ್ 1 ಅವರ್ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಸಾಧ್ಯವಾದರೆ ನಿಮ್ಮನ್ನು ನೀವು ಉಳ್ಕೊಳ್ಳೋ ಸಾಧ್ಯತೆ ಹೈ ಆಗಿ ತುಂಬ ಜಾಸ್ತಿ ಇರುತ್ತೆ. ಆ ಪೇಷಂಟು ಬಂದಿದ್ದು 12 ಗಂಟೆ ತಡ. ಈಗಾಗಲೇ ಹಾರ್ಟ್ ಅಟ್ಯಾಕ್ ಆಗಿ ಡ್ಯಾಮೇಜ್ ಆಗಿತ್ತು. ಹಾರ್ಟ್ದು ಫಂಕ್ಷನ್ಸು 30% ಇಳಿದಿತ್ತು. ಆಗಲೇ ಉಸಿರಾಡೋಕ್ಕೆ ಆಗಲ್ಲ, ಇನ್ನೇನು ಸತ್ರು ಅನ್ನೋ ಸ್ಟೇಜಿಗೆ ಅವ್ರು ಕರ್ಕೊಂಡು ಬಂದಿದ್ದರು ಪೇಷಂಟ್. ಹಾಗಾಗಿ ಅವರು ತೀರ್ಕೊಂಡ್ರು. ಸೊ ಈ ಆಗಿರೋ ಪೇಷಂಟ್ ಕಡೆಯಿಂದ ಆಗಿರೋಂತಹ ತಪ್ಪು ಅಥವಾ ಡಿಲೇನ ಅವರು ಬಿಟ್ಬಿಟ್ರು. ಸೊ ನಮ್ಮ ಹಾಸ್ಪಿಟ್ಲ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಏನಂದರೆ, ಎದೆನೋವು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಹತ್ತಿರದ ಹಾಸ್ಪಿಟ್ಲಿಗೆ ವಿತಿನ್ 1 ಅವರ್ ನೀವು ಇಮಿಡಿಯೇಟ್ಲಿ ವಿತಿನ್ 1 ಅವರ್ ನೀವು ತಲುಪಲಿಕ್ಕೆ ಸಾಧ್ಯವಾದರೆ, ನಾವು ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಸಾಧ್ಯವಾದರೆ ನೀವು ಉಳ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ತುಂಬ ತಡ ಮಾಡಿ ಬಂದಾಗ ಯಾವ ಡಾಕ್ಟ್ರು ನಿಮ್ಮನ್ನು ಉಳಿಸ್ಲಿಕ್ಕಾಗೋದಿಲ್ಲ, ಯಾವ ಆಸ್ಪತ್ರೆಯಲ್ಲೂ ನಿಮ್ಮನ್ನು ಉಳಿಸ್ಲಿಕ್ಕಾಗಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಇರುವಂಥ ನಂಬಿಕೆನ ದಯವಿಟ್ಟು ನೀವು ಮುಂದುವರಿಸಿ. ನಿಮ್ಮ ನಂಬಿಕೆಗೆ ಚ್ಯುತಿ ಬರೋದಾಗೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ನಮ್ಮ ಜಯದೇವ ಮೈಸೂರು ಪರವಾಗಿ ನಾನು ನಿಮ್ಮೆಲ್ಲರಿಗೂ ಭರವಸೆ ಕೊಡ್ತೀನಿ. ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸದಾನಂದ್ ಅವರು ಕೊಟ್ಟಂತಹ ಮಾಹಿತಿ. ನಿನ್ನೆ ಒಂದು ದಿನ ಮಾತ್ರ 11 ಜನ ಸಾವನ್ನು ಅಪ್ಪಿರೋದು ಹೌದು.
ಆದರೆ ನಾನು ನಿಮಗೆ ಒಂದು ತಿಂಗಳ ಡೇಟಾವನ್ನು ಕೊಡ್ತೀನಿ. ನಮಗೆ ಪ್ರತಿನಿತ್ಯ ಕನಿಷ್ಠ 60ರಿಂದ 63 ರೋಗಿಗಳು ದಾಖಲಾಗ್ತಾರೆ ಬಂದು. ಅದರಲ್ಲಿ ಕೆಲವೊಮ್ಮೆ ಯಾವುದೇ ಸಾವುಗಳು ಕೂಡ ಸಂಭವಿಸಿಲ್ಲ, ಕೆಲವೊಮ್ಮೆ 1, 2, 3 ಆಗಿರೋದು ಇದೆ, ಇಲ್ಲ ಅಂತಲ್ಲ. ಈ ಘಟನೆ ಏನು ನಡೀತು, ಈಗ ನಮ್ಮ ನಿರ್ಲಕ್ಷ್ಯ, ಜಯದೇವ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ ಅಂತ ಏನು ಹೇಳ್ತಾ ಇದ್ದಾರೆ, ಆ ಘಟನೆ ನಡೆದಿರುವಂಥದ್ದು ICU 1ನಲ್ಲಿ ಇದ್ದಂತಹ ಪೇಷಂಟ್ ಮೃತಪಟ್ಟಿರುವಂಥದ್ದು. ICU 1 ಅಂದ್ರೇ ತೀವ್ರವಾದಂತಹ ಸಮಸ್ಯೆಯಿಂದ ಬಳಲ್ತಾ ಇರುವಂಥವ್ರು, ಅವರು ಬದುಕುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ, ಅಂಥವ್ರನ್ನು ನಾವು ಅಲ್ಲಿ ಅಡ್ಮಿಟ್ ಮಾಡಿರ್ತೀವಿ. ಹಾಗೆಯೇ ಯಾವುದೋ ಒಂದು ಪೇಷಂಟಿನ ಗಲಾಟೆ ಆಯಿತು, ಆ ಪೇಷಂಟ್ ಬಂದಿದ್ದು ಕೂಡ ತಡವಾಗಿ ಬಂದರು, 12 ಗಂಟೆಗಳ ಕಾಲ ತಡವಾಗಿ ಬಂದರು. ನಮ್ಮ ಕಡೆಯಿಂದ ಯಾವುದೇ ರೀತಿಯ ನಿರ್ಲಕ್ಷ್ಯದ ಆಗಿಲ್ಲ. ನಮ್ಮ ಸಿಬ್ಬಂದಿಯು ಕೂಡ ಡ್ಯೂಟಿಯಲ್ಲಿ ಇದ್ದರು, ಡಾಕ್ಟರ್ಗಳು ಇದ್ದರು ನಮ್ಮಲ್ಲಿ. ಅವರು ಬಂದು ಕರೆದ್ರೆ ನಾವು ಇಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.